ನಮ್ಮ ದೇಶದ ನೆಚ್ಚಿನ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಮೈಸೂರಿಗೆ ಆಗಮಿಸ್ತಾರೆ. ಮೈಸೂರಿಗೆ ರಾಮಕೃಷ್ಣ ಆಶ್ರಮಕ್ಕೆ ಅವರು ಆಗಮಿಸ್ತಾ ಇರೋದ್ರಿಂದ ನಮ್ಮ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾರ್ಪೊರೇಷನ್ನವರು, ನಗರಾಭಿವೃದ್ಧಿಯವರು ರಸ್ತೆಗಳಿಗೆ ದುರಸ್ತಿ ಕೆಲಸ ಮಾಡ್ತಾ ಇದ್ದಾರೆ, ಮತ್ತೆ ಸುಣ್ಣ ಬಣ್ಣ ಹೊಡೆಯುತ್ತಾ ಇದ್ದಾರೆ. ನಾನು ಹೇಳೋದು, ಸಾರ್ವಜನಿಕವಾಗಿ ಇವರು ಇದೇ ತರ ಮಾಡ್ಕೊಂಡ್ಬಿಟ್ರೆ ಮೈಸೂರು ಸ್ವಚ್ಛವಾಗಿರ್ತದೆ. ಮೋದಿಯವರು ಬರ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ಮಾತ್ರ ಈ ನಗರಾಭಿವೃದ್ಧಿಯವರು, ಕಾರ್ಪೊರೇಷನ್ ಅವರು ಎಲ್ಲರೂ ಸೇರ್ಕೊಂಡು ಆ ಹೋಗೋ ರಸ್ತೆಗಳು ಮಾತ್ರ ಕ್ಲೀನ್ ಮಾಡಿಸ್ಕೊಂಡು ಡ್ರೈನ್ಗಳನ್ನೆಲ್ಲ ಸುದ್ದಿ ಮಾಡಿ ಆ ಸೈಡ್ ಫುಟ್ಪಾತ್ಗಳೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದೇ ರೀತಿ ಅವರು ಪ್ರತಿಯೊಂದು ರಸ್ತೆಗೂ ಮಾಡಿದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಮೋದಿಯವರು ಪಾಪ ದೇಶವನ್ನ ಉದ್ದೇಶಿಸಿ ಅವ್ರು ಹೇಳಿದ್ದಾರೆ, ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಸ್ವಚ್ಛ ಕರ್ನಾಟಕ, ಸ್ವಚ್ಛ ಮೈಸೂರು. ಅದೇ ತರ ಇವರು ಈ ನಮ್ಮ ಅಧಿಕಾರಿಗಳು ಹೇಳ್ತಾ ಇರೋದು, ಅವರು ಬರ್ತಾ ಇದ್ದಾರೆ ಅನ್ನೋ ಅಧಿಕಾರಿ ಇದಕ್ಕೋಸ್ಕರ ಅವರು ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಪ್ರತಿಯೊಂದು ಇದು ರಸ್ತೆಗಳು ಅಭಿವೃದ್ಧಿ ಮಾಡ್ಲಿ. ಪ್ರತಿಯೊಂದು ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಸಾರ್ವಜನಿಕರಿಗೆ ಬೇಕಾಗಿರೋದೇನು? ರಸ್ತೆ, ನೀರು, ಡ್ರೈನು, ವಿದ್ಯುತ್ ಶಕ್ತಿ, ಅಷ್ಟೇ ತಾನೆ. ಅದೇ ತರ ಮಾಡ್ಕೋದು ಯಾವ್ದು ಸಮಸ್ಯೆ ಇರಕ್ಕಿಲ್ಲ. ಮೋದಿಯವರು ರಾಮಕೃಷ್ಣ ಆಶ್ರಮಕ್ಕೆ ಆಗಮಿಸ್ತಾವ್ರೆ ಅನ್ನೋ ಒಂದು ಮಾತ್ರಕ್ಕೋಸ್ಕರ ಇವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಹಗಲು ರಾತ್ರಿ ಸೈಡಲ್ಲಿ ಇರೋ ಗಿಡಗಳು, ಡೈಲಿ ಇರೋ ಕಸಗಳು, ಫುಟ್ಪಾತ್ ಅಲ್ಲಿ ಇರೋ ಇದನ್ನ ಎಲ್ಲ ತೆಗೆದಿಸ್ತವ್ರೆ. ಅದು ಮಾತ್ರ ಬರೋ ಮೋದಿಯವರು ಬಂದು ಹೋಗೋ ರಸ್ತೆ ಮಾತ್ರ ಕ್ಲೀನ್ ಮಾಡ್ತಾ ಇದಾರೆ, ಬೇರೆ ಯಾವುದೂ ಇಲ್ಲ. ಅಧಿಕಾರಿಗಳು ಅವ್ರ ತೋರ್ಪಡಿಕೆಗೋಸ್ಕರ ಖಂಡಿತವಾಗಿ ಸತ್ಯವಾದ ಮಾತಿದು. ಇವರು ಅಧಿಕಾರಿಗಳು ಅವ್ರ ತೋರ್ಪಡಿಕೆಗೋಸ್ಕರ, ಮೋದಿಯವರು ಇದೇ ತರ ಇದೆಯಪ್ಪ ಮೈಸೂರು ಸ್ವಚ್ಛವಾಗಿದೆ, ಏನ್ ತುಂಬಾ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅಧಿಕಾರಿಗಳು ಅವ್ರ ತೋರ್ಪಡಿಕೆಗೋಸ್ಕರ ಈ ತರ ಮಾಡ್ತಾ ಇದ್ದಾರೆ. ಅದೇ ತರ ನಾನು ಹೇಳ್ತಾ ಇರೋದು, ಸಾರ್ವಜನಿಕರಿಗೆ ವಾಸಕ್ಕೆ ಅನುಕೂಲ ಆಗಿರೋದು ರಸ್ತೆ ಅಭಿವೃದ್ಧಿಗಳು, ಡ್ರೈನ್ ಇವೆಲ್ಲ ಮಾಡ್ಕೊಂಡು ಹೋಗ್ಲಿ. ಈ ಅಧಿಕಾರಿಗಳು ತೋರ್ಪಡಿಕೆಗೋಸ್ಕರ ಮಾಡ್ತಾ ಇರೋದು, ಇದು ಸತ್ಯವಾದ ಮಾತಿದು. ಮೋದಿಯವರು ಮೈಸೂರಿಗೆ ಆಗಮಿಸ್ತಾ ಇರೋದ್ರಿಂದ 1ನೇ ತಾರೀಕು ರಾಮಕೃಷ್ಣ ಆಶ್ರಮದ ಆ ರಸ್ತೆ ಮಾತ್ರ, ಬೇರೆ ರಸ್ತೆ ಯಾವುದು ಮಾಡ್ತಾ ಇಲ್ಲ ಇವರು. ರಾಮಕೃಷ್ಣ ಆಶ್ರಮಕ್ಕೆ ಹೋಗ ರಸ್ತೆ ಮಾತ್ರ ಅಭಿವೃದ್ಧಿ ಆಗ್ತಾ ಇರೋದು. ಫುಟ್ಪಾತ್ಗಳಾಗ್ಲಿ, ಡ್ರೈನ್ ಆಗ್ಲಿ, ಲೈಟು, ಸುತ್ತ ಗಿಡ ಮರಗಳು ಇದು ಮಾಡ್ತಾ ಇದ್ದಾರೆ. ಬೇರೆ ರಸ್ತೆ ಯಾವ್ದು ಮಾಡ್ತಾ ಇಲ್ವಲ್ಲ, ಏನಕ್ಕೆ? ಇದು ತೋರ್ಪಡಿಕೆ ತಾನೆ ಇದು. ಸಾರ್ವಜನಿಕರು ಇದನ್ನ ಕೇಳ್ಬೇಕಿದನ ಅಲ್ವೇ? ಖಂಡಿತವಾಗಿ ಕೇಳ್ಬೇಕಿದನ. ಮೋದಿಯವ್ರು ಬಂದಾದ್ಮೇಲೆ ಯಥಾಸ್ಥಿತಿ ಇದು, ಯಥಾಸ್ಥಿತಿ ಅಲ್ವೇ? ನಾನು ಹೇಳೋದು, ಸಾರ್ವಜನಿಕ ಅನುಕೂಲ ಕೆಲಸ ಮಾಡಿ ನೀವು ಅಧಿಕಾರಿಗಳು ಇರೋದೇನಕ್ಕೆ? ಅದಕ್ಕೆ ಅಟ್ಲೀಸ್ಟ್ ಸ್ವಲ್ಪ ನಾರ ಮಾಡಿ, ಒಂದು 50% ಮಾಡಿ. ನೀವು ಕಾಲಹಣ ಮಾಡ್ಕೊಂಡು ಹೋಗ್ತಿರಲ್ಲ, 50% ಮಾಡಿ. ಜನಗಳನ್ನ ಅಲಿಸ್ತೀರಿ ನೀವು. ಏನಾರ ಕಾರ್ಪೊರೇಷನ್ ಕೆಲಸ ಆಗ್ಬೇಕಾದ್ರೆ ಎಷ್ಟು ವರ್ಷ ಅಲಿಸ್ತಾರೆ ಪಾಪ. ಇವರು ತೋರ್ಪಡಿಕೆ ಕೆಲಸ ಮಾಡ್ತಾ ಇರೋದು ಹೊತ್ತು ನಿಜವಾದ ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾ ಇಲ್ಲ. ಅವರು ಮೋದಿಯವರು, ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಬರ್ತಾ ಇದಾರೆ ಮೈಸೂರಿಗೆ, ರಾಮಕೃಷ್ಣ ಆಶ್ರಮಕ್ಕೆ ಹೋಗ ಎಲ್ಲಿ ಬರ್ತಾ ಇದಾರೆ ಅವರು. ಯಾವ ರಸ್ತೆ ಬರ್ತಾರೆ ಆ ರಸ್ತೆನ ಕೇಳ್ಕೊಂಡು ಇವರು ಅಭಿವೃದ್ಧಿ ಮಾಡ್ತಾ ಇರೋದು, ಬೇರೆ ಯಾವುದು ಮಾಡ್ತಾ ಇಲ್ಲ. ಖಂಡಿತವಾಗ್ಲೂ ಇದು ನಾನು ಹೇಳ್ತಾರೆ, ಸಾರ್ವಜನಿಕ ಅನುಕೂಲ ಆಗಿ ಕೆಲಸಗಳು ಮಾಡಿ, ಅಧಿಕಾರಿಗಳು ತೋರ್ಪಡಿಕೆ ಕೆಲಸ ಮಾಡಬೇಡಿ. ನಮ್ಗೆ ಖುಷಿ ಆಗ್ತಾ ಇದೆ ಮೋದಿಯವರು ಪ್ರತಿ ಒಂದು ವರ್ಷಕ್ಕೊಂದ್ಸಲ ಈ ಮೈಸೂರು ವಿಸಿಟ್ ಕೊಡ್ಲಿ ಅಂತ. ಯಾಕೆಂದ್ರೆ ಒಂದೊಂದು ಏರಿಯಾನ ಅಭಿವೃದ್ಧಿ ಆಯ್ತದೆ. ಹಿಂದೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗ ಗ್ರಾಮೋತ್ಸವ ಮಾಡ್ತಿದ್ರು. ಆ ಗ್ರಾಮಕ್ಕೆ ಹೋದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಬರ್ತಾವ್ರೆ ಅಂದ್ಬಿಟ್ಟು ಆ ಗ್ರಾಮನೇ ಒಂಥರ ಹಬ್ಬದ ತರ ವಾತಾವರಣ. ಎಲ್ಲಾ ಕ್ಲೀನ್ ಮಾಡೋದು, ರಂಗೋಲಿ ಹಾಕೋದು, ರಸ್ತೆ ಎಲ್ಲ ಮಾಡೋರು. ಅದೇ ತರ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಒಂದು ಗ್ರಾಮೋತ್ಸವ ಹುಡ್ಕೊಂಡ್ರೆ ನಂಗೆ ಬಹಳ ಸಂತೋಷ. ಎಷ್ಟೋ ಗ್ರಾಮಗಳು ಉದ್ಧಾರ ಆಯ್ತವೆ. ಗ್ರಾಮಗಳು ಉದ್ಧಾರ ಆಗ್ಬೇಕಂದ್ರೆ ಗಾಂಧಿ ಅಂತಾರನ ವಿವಿಐಪಿ ಅಂತ ಅಧಿಕಾರಿಗಳನ್ನ ನಾವು ಕರೆಸ್ತಾನೆ ಇರ್ಬೇಕು. ಖಂಡಿತ ಈ ಗ್ರಾಮಗಳು, ನಗರಗಳು, ರಸ್ತೆ ಇವೆಲ್ಲ ಉದ್ಧಾರ ಆಗ್ಬೇಕು ಅಂದ್ರೆ ನಮ್ಮ ಮೋದಿ ಅಂತ ಅಧಿಕಾರಿ, ವಿಐಪಿ ಪ್ರಧಾನಿಗಳು ಬರ್ಬೇಕು. ಅದೇ ತರ ನಮ್ಮ ಮುಖ್ಯಮಂತ್ರಿಗಳು ಬಂದು ಹೋಗ್ಬೇಕು ಗ್ರಾಮಗಳಿಗೆ. ಗ್ರಾಮೋತ್ಸವ ಮಾಡ್ಲಿ ಅಂತ ನಾವು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಬಂದ್ರೆ ಗ್ರಾಮನಾರ ಉದ್ಧಾರ ಆಯ್ತವೆ. ಎಷ್ಟೋ ಹಳ್ಳಿಗಳು ಕುಡಿಯಂಗ್ ನೀರಿಲ್ಲ, ಓಡಾಡಕ್ಕೆ ರಸ್ತೆ ಇಲ್ಲ, ಅದ್ರ ಕಷ್ಟಗಳು ಹೇಳ್ಕೊಳಕ್ ಆಗಲ್ಲ. ಈ ಪ್ರಧಾನಿ ಬರ್ತಾ ಇದ್ರಂತ ನೆಚ್ಚಿಗೋಸ್ಕರ ಈಗ ಎಲ್ಲ ಒಂದು ವಾರದಿಂದ ಎಷ್ಟು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ಅದೇ ತರ ಬಂದು ಹೋಗ್ಲಿ ಅಂತ ಒಂದು ವರ್ಷಕ್ಕೊಂದ್ಸಲನಾರ ಮೈಸೂರಿನವರು ಒಂದೊಂದು ಏರಿಯಾಗಳು ಬಂದು ಹೋದ್ರೆ ರಸ್ತೆ ಅಭಿವೃದ್ಧಿ ಎಲ್ಲ ಆಯ್ತದೆ, ಕೆಲಸ ಆಗೋದು ಖುಷಿ ಆಗುತ್ತೆ ನಮ್ಗೆ. ಬಹಳ ಸಂತೋಷ ಆಗ್ತಾ ಇದೆ ನಮ್ಮ ಪ್ರಧಾನಿ ಬಂದು ಹೋಗ್ತಾ ಇರೋದು. ನಿಮ್ಮಿಂದ